ನಮ್ಮ ಇಡೀ ಭಾರತ ದೇಶವೇ ದೀಪಾವಳಿಯಂದು ಕೋಟ್ಯಾಂತರ ದೀಪಗಳಿಂದ ಬೆಳಗುತ್ತಿರುತ್ತದೆ. ಆದರೆ ನಮ್ಮ ಕರುನಾಡಿನ ಈ ಒಂದು ಸ್ಥಳ ಮಾತ್ರ ಕತ್ತಲೆಯಿಂದ ಕೂಡಿರುತ್ತದೆ. ಹಾಗಾದರೆ ಆ ಸ್ಥಳ ಯಾವುದು, ಅದರ ಹಿಂದಿರುವ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅಜ್ಞಾನವೆಂಬ ಕತ್ತಲು ಕಳೆದು ಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವ ಹಬ್ಬವೇ ದೀಪಾವಳಿ. ಭಾರತಾದ್ಯಂತ ಬೀದಿ ಬೀದಿಗಳಲ್ಲಿ ದೀಪಗಳನ್ನು ಬೆಳಗಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗುತ್ತದೆ. ಆದರೆ ಕರ್ನಾಟಕದ ಒಂದು ಸ್ಥಳವು ದೀಪಾವಳಿ ಹಬ್ಬವನ್ನು ಕಳೆದ 200 ವರ್ಷಗಳಿಂದ ಆಚರಿಸುತ್ತಿಲ್ಲ. ಆ ಸ್ಥಳ ಮತ್ಯಾವುದೂ ಅಲ್ಲ, ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ನ ಆಡಳಿತ ಎಂದು ಹೇಳಲಾಗುತ್ತದೆ. ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಈ ಮೇಲುಕೋಟೆಗೆ ಬಂದು 14 ವರ್ಷ ವಾಸವಾಗಿದ್ದರು. ಈ ಕಾರಣಕ್ಕೆ ಈ ಸ್ಥಳ ಅಯ್ಯಂಗಾರ್ ಬ್ರಾಹ್ಮಣರ ಪ್ರಮುಖ ಕೇಂದ್ರವಾಯಿತು. ಅಯ್ಯಂಗಾರ್ ಬ್ರಾಹ್ಮಣರು ಚೆಲುವನಾರಾಯಣ ದೇವಸ್ಥಾನದ ಅಧಿಕಾರ ಸೇರಿದಂತೆ ಪ್ರಮುಖ ಆಡಳಿತ ಹಾಗೂ ಧಾರ್ಮಿಕ ಹುದ್ದೆಗಳನ್ನು ಆಕ್ರಮಿಸಿಕೊಂಡಿದ್ದರು. ಟಿಪ್ಪು ಆಳ್ವಿಕೆಗೆ ಬಂದಾಗ ಮತಾಂತರ ಜೋರಾಗಿತ್ತು. ಮೇಲುಕೋಟೆಯ ಮಂಡ್ಯಂ ಅಯ್ಯಂಗಾರ್ಗಳು ದೀಪಾವಳಿ ಆಚರಿಸಲು ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿರುವ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸಭೆ ಸೇರಿದ್ದರು. ಈ ವಿಷಯ ತಿಳಿದ ಟಿಪ್ಪು ಮತಾಂತರ ಆಗದ ಇಡೀ ಬ್ರಾಹ್ಮಣ ಸಮುದಾಯದ ಹತ್ಯೆಕಾಂಡಕ್ಕೆ ಆದೇಶ ನೀಡ್ತಾನೆ. ಅಲ್ಲಿ ಬ್ರಾಹ್ಮಣರ ನರಮೇಧವೇ ನಡೀತು. ಈ ಪ್ರದೇಶದಲ್ಲಿ ವಾಸವಾಗಿದ್ದ ಸುಮಾರು 800 ಬ್ರಾಹ್ಮಣರನ್ನು ಕೊಲ್ಲಲಾಯಿತು. ದೀಪದ ಬೆಳಕಿನೊಂದಿಗೆ ಹಬ್ಬ ಆಚರಿಸಬೇಕಾಗಿದ್ದ ನಾಡು ರಕ್ತದೋಕುಳಿಯಲ್ಲಿ ಸ್ಮಶಾನ ಮೌನಕ್ಕೆ ಜಾರಿತು. ದೀಪಾವಳಿ ಹಬ್ಬದಂದು ತಮ್ಮ ಪೂರ್ವಿಕರಿಗೆ ಆದ ಗತಿಯನ್ನ ಇಂದಿಗೂ ನೆನೆಸಿಕೊಂಡು ಈ ಊರಿನ ಜನರು ದೀಪಾವಳಿಯ ದಿನದಂದು ಶೋಕಾಚರಣೆ ಮಾಡ್ತಾರೆ. ಮೇಲುಕೋಟೆಯ ಜನರು ಟಿಪ್ಪು ನಾಶವಾದರೂ ಸ್ವತಂತ್ರ ಸಿಕ್ಕರೂ ಆ ಕೆಟ್ಟ ಕ್ಷಣವನ್ನು ಮರೆಯಲು ಸಿದ್ಧರಿಲ್ಲ.